ಕಾಮಿಡಿ ಕಿಲಾಡಿ ನಟ ಫೋನು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ಮೇಡಮ್ ಮೇಡಮ್ ಸರ್ ಕಳೆದ ರಾತ್ರಿ ಏನಾಯ್ತು ರಾಕೇಶ್ನವರಿಗೆ? ನಿಮಗೆ ಯಾವಾಗ ಸುದ್ದಿ ಗೊತ್ತಾಯ್ತು? ಹೇಗಿದ್ರು ನಿಮ್ಮ ಜೊತೆ ಅವರು? ಈ ಸಂದರ್ಭದಲ್ಲಿ ಒಡನಾಟದ ಬಗ್ಗೆ ನೆನ್ಪು ಮಾಡ್ಕೊಳ್ತಾ ಹೋಗೋದಾದ್ರೆ. ಮೇಡಮ್ ನನಗೆ 3 ಗಂಟೆಗೆ ಫೋನ್ ಬಂದಿದ್ದು ನನಗೆ. ಹ್ಮ್ 3 ಗಂಟೆಗೆ ಬಂದಾಗ ಹಿಂಗೆ ರಾಕೇಶ್ ಹಿಂಗೆ ಅಂತ ಹೇಳಿದ್ಮೇಲೆ ನನಗೆ ಏನಕ್ಕೆ ಅಂತ ಅಂದಾಗ ಮೆಹಂದಿ ಫಂಕ್ಷನ್ಗೆ ಬಂದಿದ್ರು, ಏನೋ ಪಲ್ಸ್ ಲೋ ಬಿ ಪಿ ಏನೋ ಆಗಿ ಇದಾಯಿತು ಅಂತ ವಿಷಯ ಗೊತ್ತಾಯ್ತು. ಹ್ಮ್ ಅದು ನೋಡಿ ನನಗೂ ಒಂಥರ ಶಾಕ್. ಇದೇನಪ್ಪ, ಈಗ ರೀಸೆಂಟಾಗಿ ಕೂಡ ನಾನು ಮಾತಾಡಿದ್ದೆ, ನಮ್ಮ ಸಿನಿಮಾಕ್ಕೆಲ್ಲಕ್ಕೂ ಸಾಂಗ್ ಇವೆಂಟ್ಗೆ ಹೇಳಿದ್ದೆ, ಫೋನ್ ಮಾಡಿದ್ದೆ. ಹ್ಮ್ ಆಮೇಲೆ ತುಂಬ ಸಪೋರ್ಟ್ ಮಾಡಿದ್ದ ನನ್ನ ಪ್ರತಿಯೊಂದು. ಅವನು ಕೂಡ ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡಿದ್ದ, ಜಿಮ್ ಹಾಕಿ. ಓಕೆ. ಅವನ ಹತ್ರ ಎಲ್ಲ ಸುಮಾರು ಮಾತಾಡಿದ್ದೆ, ಇದೆಲ್ಲ ಟಿಪ್ಸ್ ಕೇಳೋಕ್ಕೆಲ್ಲ ಮಾಡಿದ್ದೆ. ಹ್ಮ್ ಹ್ಮ್ ಪಾಪ ನನಗೂ ಗೊತ್ತಾಗಲಿಲ್ಲ, ನನಗೂ ನಂಬಕ್ಕಾಗಿಲ್ಲ ಆ ವಿಷಯ ಕೇಳ್ತಿದ್ದಂಗೆ. ಇದೇನಿದು ಕೊನೆಯದಾಗಿ ಯಾವಾಗ ಅವ್ರನ್ನ ನೀವು ಭೇಟಿ ಮಾಡಿದ್ದು? ಮೇಡಮ್ ನನಗೆ 2 ಸಲ, ಒಂದ್ಸಲಿ ಭೇಟಿ ಮಾಡಿದ್ದೆ. ಅವ್ನಿಗೇನೋ ಹೆಲ್ತ್ ಏನೋ ಒಂಚೂರು ಪ್ರಾಬ್ಲಮ್ ಆಗಿತ್ತಾಗ. ಓಕೆ. ಆಗ್ಬಿಟ್ರೆ ಅದಾದ್ಮೇಲೆ ಫೋನಲ್ಲಿದ್ದೆ. ನಮ್ದು ಸಿನಿಮಾ ಕುಲದಲ್ಲಿ ಕೇಳೋದಕ್ಕೆ ನಾವು ರಿಷಬ್ ಶೆಟ್ಟಿ ಸರ್ನ ಒಂದ್ಸತಿ ಗೆಸ್ಟ್ ಆಗಿ ಒಂದ್ಸತಿ ಏನಕ್ಕಾದ್ರೂ ಕರೆಸ್ಬೇಕು, ಪ್ರೀಮಿಯರ್ ಶೋಗೆ ಏನಾರು ಮಾಡಬೇಕು ರಾಕಿ ಅಂದಾಗ, ಬಾ ನಾನು ಮೀಟ್ ಮಾಡಿಸ್ತೀನಿ, ಕಾಂತಾರ 2 ಸೆಟ್ಟಲ್ಲಿ ಇರ್ತಾರೆ, ನಾನು ಒಂದ್ಸತಿ ಬಾ ಅಂತ ಹೇಳಿದ್ದ. ಅದು ಬಿಟ್ರೆ ಇನ್ನು ನಮ್ಮ ಪಾಪ ಪ್ರತಿಯೊಂದು ನಮ್ದೆಲ್ಲ ಹಾಕೊಳ್ಳೋನು, ಸ್ಟೇಟಸ್ ಹಾಕೊಳ್ಳೋನು, ಇದು ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಅಂತ ಸುಮಾರು ಸಪೋರ್ಟ್ ಮಾಡ್ತಿದ್ದ ಪಾಪ. ಹ್ಮ್ ಆರೋಗ್ಯ ಸಮಸ್ಯೆಗಳೇನಾದ್ರೂ ಇತ್ತಾ ರಾಕೇಶ್ ಅವ್ರಿಗೆ ಈ ಹಿಂದೆ? ಇಲ್ಲ ಮೇಡಮ್, ನಾನ್ ಕಂಡಂಗೆ ಏನಿಲ್ಲ. ಅವನೊಂಥರ ಜಾಲಿ ಮನುಷ್ಯ. ಆರೋಗ್ಯದ್ದು ಹುಷಾರಿಲ್ಲದೆ ಮಲಗಿರೋದು ನಾನು ನೋಡಿದಂಗೆ ಯಾವುದೂ ಇಲ್ಲ. ಬಟ್ ಪರ್ಸನಲ್ ಆಗಿ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದಾನೆ. ಅವನೇನು ಆ ಥರದ್ದೇನಿಲ್ಲ. ಯಾರು ಕೂಡ ಅವ್ರ ಮಕ್ಕ ಮನ್ಸಾಗಿರ್ಬೋದು, ಬೇಜಾರಾಗಿ ಶತ್ರುಗಳಲ್ಲಿ ಯಾರೂ ಇಲ್ಲ ಅವನಿಗೆ ಪಾಪ. ಅಷ್ಟು ಚೆನ್ನಾಗಿ ಎಲ್ಲರೂ ಕೂಡ ಜಾಲಿಯಾಗಿದ್ದ. ಮಡಿನೂರು ಅವರೇ, ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಕಾಂತಾರ 1 ಸಿನಿಮಾ ಆರಂಭ ಆಗೋದಕ್ಕೂ ಮುನ್ನವೇ ಕೂಡ ದೈವ ನುಡಿದಿತ್ತು, ಸಮಸ್ಯೆಗಳಾಗತ್ತೆ, ನೀವು ಎದುರಿಸ್ಬೇಕು ಅಂತ ಹೇಳಿ. ಅದು ಇದರ ಒಂದು ಭಾಗನ ಅಂತ ಈಗ ಕಾಡೋದಕ್ಕೆ ಶುರುವಾಗ್ತಾ ಇದೆ. ಈಗ ಅದೇ ನನಗೂ ಹಂಗೆ ಅಂತ ಇದ್ರು. ಬೆಳಗ್ಗೆ ಒಂದಿಬ್ರು ಫೋನ್ ಮಾಡಿ, ನೋಡು ಮೊನ್ನೆ ಯಾರೋ ಒಬ್ರು ಹಿಂಗ ಈ ತರನೇ ಆಯ್ತು ಮೊನ್ನೆ, ಏನ್ ಈ ತರ ನಿಮ್ ಜೊತೆ ಹೇಳ್ತಾ ಇದ್ರ ಕಾಂತಾರ ಸಿನಿಮಾ ಸೆಟ್ ನಲ್ಲಿ ಯಾವ ರೀತಿಯಾಗಿ ಏನೆಲ್ಲ ಆಗ್ತಾ ಇದೆ, ಕೆಲಸಗಳು ಏನೆಲ್ಲ ಆಗ್ತಾ ಇದೆ, ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ಈ ಸಿನಿಮಾನ ಅನ್ನೋದ್ರ ಬಗ್ಗೆ ಏನಾದ್ರು ಮಾತನಾಡಿದ್ರ? ಇಲ್ಲ ಮೇಡಮ್, ಅದೇನ್ ಕಂಪ್ಲೀಟ್ ಮಾಡಿದೀನಿ ಅಂತ ಏನು ಹೇಳಿರಲಿಲ್ಲ. ಒಂದು 30 ಡೇಸ್ ಡೇಟ್ ಕೊಟ್ಟಿದ್ದೀನಿ, ಒಳ್ಳೆ ಕಾಮಿಡಿ ರೋಲು, ಇದೊಂದು ಆಚೆ ಬಂದ್ರೆ ಒಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಮನೋ ಅಂತ ಹೇಳ್ತಿದ್ದ. ಆಮೇಲೆ ನಾನು ಅದನ್ನೇ ಕೇಳಿದೆ, ನಮ್ಮ ಸಿನಿಮಾಕ್ಕೆ ರಿಷಬ್ ಸರ್ನ ಒಂದ್ಸತಿ ಮೀಟ್ ಮಾಡು, ನಮ್ಗೊಂಚೂರು ಸಪೋರ್ಟ್ ಮಾಡಕ್ ಹೇಳು ಅಂತ ಅಂದಾಗ, ಬಾ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ದ. ಓಕೆ. ನೆನ್ನೆ ರಾತ್ರಿ ಏನಾಯ್ತಂತೆ? ನಿಮಗೆ ಯಾರು ಕರೆ ಮಾಡಿದ್ದು ನೆನ್ನೆ? ನಮಗೆ ನಯನ ಮಾಡಿದ್ ಫೋನು. ನಯನ ಅವ್ರ ಹೌದೌದು, 3 ಗಂಟೆಗೆ ಯಾವತ್ತೂ ನನಗೆ ಕಾಲ್ ಬರಲ್ಲ. ಓಕೆ. ಅಷ್ಟೊತ್ತಿನಲ್ಲಿ ಪಾಪ ಯಾವತ್ತೂ ಮಾಡಿವಿಲ್ಲ ನಯನ ನಂಗೆ ಆ ಥರ ಕಾಲು. ಫೋನ್ ಮಾಡಿದಾಗ, ಇದೇನಪ್ಪ ಇದು ಹಿಂಗೆ ಕತೆ, ಹಿಂಗೆ ಮನು ಅಂತ ಅಂದ್ಲು. ಆಗ ಹಿಂಗ ಅನ್ಕೊಂಡು ಆಗ ನನಗೆ ಅವಾಗ ಇನ್ನೂ ನಿದ್ದೆನೇ ಮಾಡಿಲ್ಲ. ಇದೇನು ಶಾಕಲ್ಲೇ ಕೂತಿದ್ದೀನಿ ಇನ್ನು. ನಾನು ಎಲ್ಲರೂ ಫೋನ್ ಮಾಡಿದ್ರು ನನಗೆ.